ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಎಲ್ಲ ನನ್ನ ಸ್ನೇಹಿತರು, ಹಿತೈಷಿಗಳು ಹಾಗೂ ಎಲ್ಲ ಇಲ್ಲಿ ಬಂದಿರುವಂಥ ದೊಡ್ಡವರು, ನಮ್ಮ ಸರವಣ ಸರ್ ಆಗ್ಬೋದು, ರಮೇಶ್ ರೆಡ್ಡಿ ಸರ್, ಚೇತನ್ ಸರ್, ರವಿಗೌಡರು, ಮತ್ತು ನಮ್ಮ ಎಲ್ಲ ಇಲ್ಲಿ ಉದಯ ಮೆಹ್ತಾ ಸರು, ಸುರೇಶ್ ಸರು, ಮುನೇಗೌಡರು, ನಮ್ಮ ನರಸಿಂಹ ಸರು, ಹರೀಶ್ ಅವರು ಬಂದಿದ್ದರು, ಎಲ್ಲ ಪ್ರತಿಯೊಬ್ಬರು ಬಂದಿದ್ದಾರೆ, ಕುಶಲ್ ಸರು, ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನಟಿಯರು ವೆರಿ ಇಂಪಾರ್ಟೆಂಟ್ ಆಗಿ ನಮ್ಮ ಉಮೇಶ್ ಬಾಳ್ಕರ್ ಸರ್ ಹಿಂದೆ ಕೂತ್ಕೊಂಡ್ಬಿಟ್ಟಿದ್ದಾರೆ, ಯಾಕೆ ಹೋಗಿ ಹಿಂದೆ, ಗೋಮಗಿರಿ ಸರ್, ಹರೀಶ್ ಸರ್ ಇಬ್ಬರು ಬಂದಿದ್ದಾರೆ. ಎಲ್ಲ ಬಂದಿರೋಂಥ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗೂ, ನಮ್ಮ ಸ್ನೇಹಿತರಿಗೂ ಎಲ್ರಿಗೂ ನಮಸ್ಕಾರ ಹೇಳ್ತಾ, ಒಂದು ಪ್ರಶ್ನೆ ಕೇಳಿದ್ರು, ಇಷ್ಟು ಸಿನಿಮಾಗಳು ಇದೆಲ್ಲ ಪ್ರೊಡಕ್ಷನ್ ಆಯಿತು, ಆ್ಯಕ್ಟಿಂಗ್ ಆಯಿತು, ಡೈರೆಕ್ಷನ್ ಆಯಿತು, ಹೀಗೆ ಸ್ಪೋರ್ಟ್ಸ್ ಕಡೆ ಒಲವು ಯಾಕೆ ಅಂತೆಲ್ಲ ತುಂಬ ಜನ ಕೇಳ್ತಿದ್ದಾರೆ. ಬಟ್ ಏನಿಲ್ಲ, ನಾನು ಸಿನಿಮಾಗಳು ಮಾಡ್ತಾ ಇದ್ದೀನಿ. ಈಗ ಸೂತ್ರಧಾರಿನೂ ರೆಡಿ ಇದೆ ರಿಲೀಸ್ಗೆ, ಬಟ್ ಅದಾದ್ಮೇಲೆ ಪ್ರೊಡಕ್ಷನ್ ನಡೀತಾ ಇರುತ್ತೆ. ಬಟ್ ಸೆಂಟ್ರಲ್ಲಿ ನಾನು ಲಾಸ್ಟ್ ಒಂದೂವರೆ ವರ್ಷದ ಹಿಂದೆ ಒಬ್ಬರ ಹತ್ರ ಮೀಟ್ ಮಾಡಿದಾಗ, ಅವರು ಸ್ಪೋರ್ಟ್ಸು ತುಂಬ ಇದಾಗಿದ್ರು. ಅವ್ರ ಹತ್ರ ಮೀಟ್ ಮಾಡುವಾಗ ಅವ್ರು ಕಬಡ್ಡಿ ವೆರಿ ಇಂಪಾರ್ಟೆಂಟ್ ಆಗಿ ಅವರು ಅದೇ ನನಗೆ ಹೇಳಿದ್ರು. ಸಿನಿಮಾ ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರು ಬರ್ತಾ ಮಾತಾಡ್ಕೊಂಡ್ಬಂದ್ವಿ. ಸರ್, ನಿಮ್ಮ ಸಿನಿಮಾದವರು ಎಲ್ಲ ಕ್ರಿಕೆಟು ಎಲ್ಲ ಥರ ಗೇಮುಗಳನ್ನ ಮಾಡ್ತಿದ್ದಾರೆ, ಆದರೆ ಕಬಡ್ಡಿನ ತುಂಬ ಯಾರು ಮಾಡ್ತಿಲ್ಲ ಸರ್. ಅದು ಸೆಲೆಬ್ರಿಟಿಗಳು ಮಾಡಿದ್ರೆ ಆ ಗೇಮ್ಗೊಂದು ಮೆರುಗು ಬರುತ್ತೆ ಅಂತ. ಬಟ್ ಸೆಲೆಬ್ರಿಟೀಸ್ ಅಂದರೆ ಕೆಲವು ಚಾನಲ್ಗಳಲ್ಲಿ ನಡೆದಿತ್ತು, ಅಷ್ಟು ಲಾಸ್ಟ್ 5-6 ಇಯರ್ಸ್ ಬ್ಯಾಕ್ ನಡೆದಿತ್ತು. ಬಟ್ ಯೂನಿವರ್ಸಲ್ ಆಗಿ ಅದು ಇಷ್ಟು ಜನ ಒಂದು ನಟಿಯನ್ನು ತಗೊಂಬಂದು ಒಂದು ಕಬಡ್ಡಿ ಮಾಡ್ತಾ ಇರೋ ಕಾರಣ ಏನು ಅಂದರೆ, ಇವಾಗ ನಾವು ಯಾವುದೇ ಒಂದು ಬ್ರ್ಯಾಂಡ್ ಆಗಲಿ, ಏನೇ ಒಂದಾಗಲಿ, ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಇರ್ತೀವಿ. ಇಲ್ಲ ಇವತ್ತೊಂದು ಏನೋ ಅಂತಂದ್ರು, ಒಂದು ಎಕ್ಸಾಂಪಲ್ ಹೇಳ್ತಾರೆ, ಒಂದು ಕ್ರಿಕೆಟ್ ಅಂದರೂ ಅದಕ್ಕೊಂದು ಬ್ರ್ಯಾಂಡ್ ಅಂಬಾಸಿಡರ್, ಇದು ಕ್ಯಾಪ್ಟನ್, ಅಂದರೆ ಏನಕ್ಕೆ ಅಂದರೆ ಅದನ್ನ ಪ್ರೆಸೆಂಟ್ ಮಾಡೋಕ್ಕೆ ಅಷ್ಟೇ. ಪ್ರೆಸೆಂಟ್ ಮಾಡುವಾಗ ನಾವು ಈ ಸಿನಿಮಾ ಫೀಲ್ಡಲ್ಲಿ ನಾವು ಏನು ಹೇಳಿದ್ರು ಅಂದರೆ, ಇಂಡಸ್ಟ್ರಿ ಫೀಲ್ಡಲ್ಲಿ ಬೇಗ ಜನಕ್ಕೆ ಮುಟ್ಟತ್ತೆ ಅಂತ ಒಂದು ಫೀಲ್ಡಲ್ಲಿ ನಾವಿದ್ದೀವಿ. ಆ ಫೀಲ್ಡಲ್ಲಿರುವಾಗ ಈ ಥರ ವಿಷಯಗಳನ್ನು ನಾವು ನಮ್ಮ ಹೀರೋಯಿನ್ಸ್ ಮುಖಾಂತರ ಆಗ್ಬೋದು, ಅಲ್ಲ ಹೀರೋಗಳ ಮುಖಾಂತರ ಆಗ್ಬೋದು, ಇಂಥವ್ರ ಮುಖಾಂತರ ಹೇಳಿದಾಗ ಈ ಗೇಮ್ಸು ಅಂದರೆ ಕಬಡ್ಡಿ ಅನ್ನೋದು ಬರ್ತಾ ಎಷ್ಟೋ ಕಡೆ ಕಬಡ್ಡಿ ಸ್ಟೇಡಿಯಂ, ಕೋರ್ಟ್ಗಳನ್ನೆಲ್ಲ ತೆಗೆದು ಬೇರೆ ಬೇರೆ ಮಾಡ್ತಿದ್ದಾರೆ. ಯಾಕಂದರೆ ಕಬಡ್ಡಿ ಆಡೋದೇ ಕಮ್ಮಿ ಆಗ್ತಾ ಇದೆ. ಇದು ನಮ್ಮೊಂದು ದೇಶೀಯ ಆಟ. ಇದನ್ನು ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ಗೆ ಎಷ್ಟು ಆದ್ಯತೆ ಇದೆ, ಇದೆಲ್ಲ ಈ ಥರ ಹಿಂಗೆ ಹೋಗ್ತಿದೆಯೋ ಅದೇ ಥರ ಒಂದು ಲೆವೆಲ್ ಕಬಡ್ಡಿ ಬರಬೇಕು ಅನ್ನೋದು ಒಂದು ಚಿಕ್ಕ ಆಸೆ ಇತ್ತು. ಇಲ್ಲ, ಕಬಡ್ಡಿ ತರಬೇಕು, ನಾವು ಬಿಡಬಾರ್ದು. ಯಾಕಂದರೆ ನೀವು ನೋಡಿರ್ತೀರ, ಒಂದು ಹಳ್ಳಿಗಳಲ್ಲಾಗಿರ್ಬೋದು, ಸ್ಕೂಲುಗಳಲ್ಲಿ, ಕಾಲೇಜುಗಳಲ್ಲಿ ಎಲ್ಲ ಕಬಡ್ಡಿ ಅವಾಗೆಲ್ಲ ಒಂದು ಇದಾಗಿತ್ತು. ಇವತ್ತು ಆ ಕಬಡ್ಡಿ ಗೇಮೇ ಬರ್ತಾ ಡೌನ್ ಆಗಿರೋದ್ರಿಂದ ನನಗೆ ಅನಿಸಿದ್ದು, ಕಬಡ್ಡಿ ನಾವು ಲಾಂಚ್ ಮಾಡೋಣ, ಎಂಟೈರ್ ನಮ್ಮ ಹೀರೋಯಿನ್ಸ್ ಮುಖಾಂತರ ಇದನ್ನು ಲಾಂಚ್ ಮಾಡಿ ನೆಕ್ಸ್ಟ್ ಹೀರೋಸು ಈ ಥರ ಪ್ಲ್ಯಾನ್ ಮಾಡಿಕೊಂಡು, ಇದಾದ ಮೇಲೆ ಇವಾಗ ಏನು 10 ಟೀಮ್ ನಾವು ಪ್ಲ್ಯಾನ್ ಮಾಡಿದ್ದೀವಿ, 100 ಜನ. ಇದಾದ ಮೇಲೆ ಇವಾಗ ಸ್ಟೇಟ್ ಲೆವೆಲ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಂದು ಇದ್ದಿದ್ದು ಸ್ಟೇಟ್ ಲೆವೆಲ್ ಅಲ್ಲ, ನ್ಯಾಷನಲ್ ಲೆವೆಲ್ ಇದ್ದಿದ್ದು. ಫಸ್ಟು ನಾನು ಪ್ಲ್ಯಾನ್ ಮಾಡಿದ್ದು ತೆಲುಗು, ತಮಿಳು ಎಲ್ಲ ಕಡೆಯಿಂದ ಒಂದು ಟೀಮ್ ತಂದು, ಈಗ ನಮಗೆ ಬೇರೆ ಕ್ರಿಕೆಟ್ ಹೆಂಗೆ ನಡೆಯುತ್ತೆ ನ್ಯಾಷನಲ್ ಲೆವೆಲಲ್ಲಿ, ಆ ಥರ ಮಾಡಬೇಕು ಅನ್ನೋ ಅಂತ ಒಂದು ಇದಿತ್ತು, ನನ್ನ ಕನಸಿತ್ತು. ಬಟ್ ಅದಕ್ಕೆ ಮುಂಚೆ ಫಸ್ಟು ನಾವು ನಮ್ಮ ಕನ್ನಡದಲ್ಲಿರೋಂಥ ನಮ್ಮ ಇಂಡಸ್ಟ್ರಿಯಲ್ಲಿರೋರ ಜೊತೆ ಮಾಡೋಣ ಫಸ್ಟು ಅಂತೇಳಿ ಈಗ ಇವತ್ತಿದು ಲೋಕಾರ್ಪಣೆ ಮಾಡಬೇಕು ಅಂತ ಅಂದ್ಕೊಂಡಾಗ ಆಮೇಲೆ ಅಶ್ವಿನಿ ಮೇಡಮ್ ಮೀಟ್ ಆದ್ವಿ. ಏನಕ್ಕೆ ಅಂದರೆ, ಅಶ್ವಿನಿ ಮೇಡಮ್ ಏನಕ್ಕೆ ಅಂದರೆ, ಅಪ್ಪು ಸರ್ ಲಾಸ್ಟು ಇದ್ದಾಗ ಕಬಡ್ಡಿ ಲೀಗ್ಗೆ ಅವರೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು. ಯಾಕಂದರೆ ಕಬಡ್ಡಿಗೆ ಅವರು ತುಂಬ ಒಂದು ಪ್ರೋತ್ಸಾಹ ಕೊಟ್ಟಿದ್ರು. ಅದೇ ಥರ ಮೇಡಮ್ ಹತ್ರ ಕೇಳಿದಾಗ ಅವರು ಒಂದೇ ಮಾತಾಡಿದ್ದು, ಇಲ್ಲ 100% ಮಾಡಿ ಒಳ್ಳೆ, ಅಂದರೆ ಅವ್ರು ಹೇಳಿದ್ರಲ್ಲ, ಈಗ ಒಂದು ಲಾಂಚ್ ಅಂದರೆ ಬರ್ತಾರೆ, ಒಂದು ಹೋಗೋ ಲಾಂಚ್ ಮಾಡಿ ಹೋಗಿರೋರು. ಬಟ್ ಅವರು ಎಂಟೈರು ಅಲ್ಲಿ ಹೋಗಿದಾಗ ನಮ್ಮ PRK ಸತೀಶ್ ಸರು ಮತ್ತು ನಮ್ಮ ಶಿವ ಅವರಿಬ್ಬರು ಕರ್ಕೊಂಡೋಗಿ ಮೇಡಮ್ ಹತ್ರ ಮಾತಾಡಿಸಿದಾಗ, ಅವರು ಅಷ್ಟು ನೀಟಾಗಿ ಟಿಫನ್ ಎಲ್ಲ ಬೆಳಿಗ್ಗೆ ಅಷ್ಟು ಜನ ನಿಮ್ಮ ಆರ್ಟಿಸ್ಟ್ಗಳನ್ನ ಕರ್ಸ್ಕೊಂಬನ್ನಿ, ನಾವು ಅವ್ರ ಜೊತೆ ಇದ್ದು ಒಂದು 1 ಅವರ್ ಅವ್ರು ನಮ್ಮ ಜೊತೆ ಸ್ಪೆಂಡ್ ಮಾಡಿ, ಅವರು ಇದನ್ನು ಈ ಲಾಂಚ್ ಮಾಡಿಕೊಟ್ಟು, ಟೂರ್ನಮೆಂಟ್ಗೂ ನಾನು ಬರ್ತೀನಿ, ನೀವು ಚೆನ್ನಾಗಿ ಮಾಡಿ ಅಂತೇಳಿ ಎಲ್ಲ ಅಲ್ಲಿದ್ದಂಥ ಹೀರೋಯಿನ್ಸ್ಗೆಲ್ಲ ಭರವಸೆ ಕೊಟ್ಟು ಚೆನ್ನಾಗಿ ಮಾಡಿ ಅಂತೇಳಿ ಕಳಿಸಿದ್ರು. ಅದಕ್ಕೆ ಈ ವೇದಿಕೆ ಮೇಲಿಂದ ಅಶ್ವಿನಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಥ್ಯಾಂಕ್ಸ್ ಅನ್ನೋದು ಮಾತು ಚಿಕ್ಕದು, ಬಟ್ ಅವ್ರ ಸಪೋರ್ಟ್ ತುಂಬ ದೊಡ್ಡದಾಗಿದೆ. ಅದೇ ಥರ ನನ್ನ ನಂಬಿ ಸಾಕಷ್ಟು ಇಲ್ಲಿವರೆಗೂ 100 ಜನ ನನಗೆ ನಟಿಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಬಟ್ ಇಲ್ಲಿವರೆಗೂ 160 ಜನ ಲೀಸ್ಟ್ ಆಗಿದೆ. 160 ಜನ ಲೀಸ್ಟ್ ಅಂದರೆ ನಮ್ಮ ಕನ್ನಡದಲ್ಲಿ ಇಷ್ಟು ಜನ ಹಾಗಾದ್ರೆ ಏನಾದ್ರೆ 1 ಸಿನಿಮಾ 2 ಸಿನಿಮಾ ಮಾಡಿರೋರಾಗ್ಬೋದು. ಸುಮಾರು ಜನಕ್ಕೆ ಏನಂದ್ರೆ ಒಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇಲ್ಲ, ಅಂದರೆ ಒಂದು ವೇದಿಕೆ. ಈಗ ಒಂದು ವೇದಿಕೆಯಲ್ಲಿ ಬಂದರೆ ಗೊತ್ತದು, ಇವರಾ ಈ ಥರ ಅನ್ಸುತ್ತೆ ಹೊತ್ತು ಸಿಕ್ಕಿದಾಗ, ಅದಾದ್ಮೇಲೆ ಹಂಗೆ ಸ್ಲೋ ಡೌನ್ ಆಗುತ್ತೆ. ಬಟ್ ಈ ಒಂದು ವೇದಿಕೆಯಲ್ಲಿ ಒಂದು 100 ಜನ ನಟಿಯರು ಬಂದಾಗ, ನಾವು ಬೇರೆ ರಾಜ್ಯಕ್ಕೆ ಹೋಗಿ ಇನ್ನೊಬ್ಬರು ನಟಿಯನ್ನು ತರಬಹುದು. 100 ಜನದಲ್ಲಿ ನಮ್ಮ ನಿರ್ಮಾಪಕರೆಲ್ಲ ಇಲ್ಲಿದ್ದಾರೆ.
ನಿರ್ದೇಶಕರಿದ್ದಾರೆ, ಎಲ್ಲ ಇಲ್ಲೇ ನಮ್ಮವ್ರನ್ನ ಆಯ್ಕೆ ಮಾಡಿಕೊಂಡು ಎಲ್ಲರಿಗೂ ಅವಕಾಶ ಕೊಡಲಿ ಅನ್ನೋದು ಆಸೆ ಅಷ್ಟೇ. ಮತ್ತು ಎಲ್ಲ ಸಪೋರ್ಟಾಗಿ ನಿಂತಿರೋಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಅಷ್ಟೇ. ಯಾವುದು ಲೀಗಾ? ಏಪ್ರಿಲ್ 1 ಅನ್ಕೊಂತೀವಿ. ಏಪ್ರಿಲ್ ಇನ್ನೂ ಡೇಟ್ ಅನ್ಕೊಂಡಿಲ್ಲ, ಏಪ್ರಿಲ್ ಅನ್ಕೊತಾ ಇದ್ದೀನಿ. ಏಪ್ರಿಲಲ್ಲಿ ಮಾಡಬೇಕು ಅಂತ ಫಸ್ಟ್ ಹೇಳ್ತಿಲ್ಲ, ಫಸ್ಟ್ ಮಾಡಲ್ಲ. ಬಸ್ ಸರ್, ಇದು ಎಂಟರ್ ಬೆಂಗಳೂರಲ್ಲೇ ಈ ಸತಿ ಎಲ್ಲ ಬೆಂಗಳೂರಲ್ಲೇ, ಯಾಕಂದ್ರೆ ಎಲ್ಲ ಕನ್ನಡಿಗರಾಗಿರೋದ್ರಿಂದ ಬೆಂಗಳೂರಲ್ಲೇ ಮಾಡೋಣ ಅಂತೇಳಿ ಯಾವುದು ಹಿಂದೂ ಸ್ಟೇಡಿಯಂ ನೋಡ್ತಾ ಇದ್ದೀವಿ. ಒಳ್ಳೆ ಸ್ಟೇಡಿಯಂ. ನೋ ದುಬೈ, ಇವು ಕರ್ನಾಟಕದಲ್ಲಿ ಮಾಡೋಣ. ಅಲ್ಲ, ಈಗ ಒಪ್ಪಿಗೆ ಕೊಟ್ಟಿರೋರಲ್ಲಿ ಅದು ಹೇಳಿದ್ನಲ್ಲ, ಈಗ ಸಾಕಷ್ಟು ಜನ ನಾವು ಲೀಸ್ಟ್ ಮಾಡಿರೋದ್ರಲ್ಲಿ ಒಂದು ಹೆಂಗೆ ಹೇಳಿ ನಾನು ಒಂದು 70 ರಿಂದ 80 ಜನ ಆಲ್ರೆಡಿ ಆನ್ ಬೋರ್ಡ್ ಆಗಿದ್ದಾರೆ. ನಾವು ಅನೌನ್ಸ್ ಮಾಡಿಲ್ಲ. ಆನ್ ಬೋರ್ಡ್ ಈಗ ನಾಳೆ ಸೋಮವಾರದಿಂದ ಎಲ್ಲ ಬರ್ದೇ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಮ್ಮ ನಾರ್ಮಲ್ ಇವಾಗ ಏನಿದಾರೋ ದೊಡ್ಡ ನಟಿಯರು ಅಂದರೆ ಇವಾಗ ಹೇಳ್ತಿರೋದು ಸಾಕಷ್ಟು, ಈಗ ಮಹಾಲಕ್ಷ್ಮಿ ಮೇಡಮ್ ಆಗಿರ್ಬೋದು, ತುಂಬ ಎಸ್ಟಾಬ್ಲಿಷ್ಡ್ ಅಂದರೆ ಆ ಇದರಿಂದಾನು ಪ್ರತಿಯೊಬ್ಬರು ಇನ್ವಾಲ್ವ್ಮೆಂಟ್ ಇದರಲ್ಲಿ ಇರುತ್ತೆ. ಎಲ್ಲರೂ ಟೂರ್ನಮೆಂಟಿಗೆ ಬರ್ತಾರೆ, ಪ್ರತಿಯೊಬ್ಬರು ಸಪೋರ್ಟು ಕೊಡ್ತಾರೆ. ಪ್ರತಿಯೊಬ್ಬರು ಇವತ್ತಿರೋಂಥ ಹೀರೋಯಿನ್ಸ್ ಅಲ್ಲದೆ ನಮಗೆ ಅವತ್ತಿಂದ ಬಂದಿರೋರ್ನು ಬಿಡದೆ, ಆಮೇಲೆ ಎಲ್ಲ ಕಲಾವಿದರನ್ನ, ಹೀರೋಗಳನ್ನ ಆಗ್ಬೋದು, ಮತ್ತು ಮೇನ್ ಡೈರೆಕ್ಟರ್ಸ್ ಆಗ್ಬೋದು, ಪ್ರೊಡ್ಯೂಸರ್ಸ್ನ ಆಗ್ಬೋದು, ಆ ಟೂರ್ನಮೆಂಟ್ ನಡೆಯೋದ್ರ 2 ದಿನ ಪ್ರತಿಯೊಬ್ಬರು ಅಲ್ಲಿ ಬಂದು ಒಂದು ವಿಸಿಟ್ ಹಾಕಬೇಕು ಅಂತ ನಾನು ಎಲ್ಲರಿಗೂ ಪರ್ಸ್ನಲ್ ಆಗಿ ರಿಕ್ವೆಸ್ಟ್ ಹಾಕಿದ್ದೀನಿ. ಯಾಕೆಂದರೆ ನಮ್ಮ ನಟಿಯರೆಲ್ಲ ಕಬಡ್ಡಿ ಆಡೋದು ಪ್ರೋತ್ಸಾಹಿಸೋಕ್ಕೆ ನಮ್ಮ ಇಡೀ ಚಿತ್ರರಂಗ ಬರಬೇಕು ಅನ್ನೋದು ನನ್ನ ಇದಾಗಿದೆ. ಕ್ಯಾಶ್ ಪ್ರೈಸು 5 lakhs. ಇದು ನನಗೂ ಈಗಲೇ ಗೊತ್ತಾಯಿತು. ವಿನ್ನಿಂಗ್ ಟೀಮ್ಗೆ. ಸಿನಿಮಾ ಹೊರಡಿನವ್ರು ಆಟ ಆಡ್ತಿದ್ದಾರೆ. ಅಂದರೆ ಯಾವ ಥರ ಅರ್ಥ ಆಗಿಲ್ಲ. ಈಗೇನು ಗೊತ್ತಾ, ನಾವು 100 ಜನದಲ್ಲಿ ಎಕ್ಸಾಂಪಲ್ 120 ಜನ ಟೋಟ್ಲು, ಒಂದು ಟೀಮ್ಗೆ 12 ಜನ ಆಯಿತಾ. 7+5 ಆ ಥರ ಇದು ಮಾಡ್ಕೊಂಡಿದ್ದೀವಿ. ಆ 5, 7 ಇದು ಟೋಟ್ಲು 120 ಜನದಲ್ಲಿ 10 ಜನ ನಾವು ಮೀಡಿಯಾದಿಂದ ತೊಗೊಂಡಿದ್ದೀವಿ. ಅಂದರೆ ಎಲ್ಲ ಚಾನಲ್ಸಿಂದನೂ ನಮ್ಮ ಇದರಿಂದನೂ ಒಂದು ಅಷ್ಟು ಜನ ಆಯ್ಕೆ ಮಾಡಿದ್ದೀವಿ. ಪ್ರತಿಯೊಬ್ಬರು ಇರ್ತಾರೆ. ಅಂದರೆ ಓನ್ಲಿ ಸಿನಿಮಾ ಎಷ್ಟಿದೆಯೋ, ಯಾಕಂದರೆ ಈಗ TV ಆಗ್ಬೋದು, ಇಲ್ಲ ರಿಯಾಲಿಟಿ ಶೋಸ್ ಆಗಿರ್ಬೋದು, ಇದರಲ್ಲಿ ಅಟ್ಲೀಸ್ಟ್ ಒಂದು ಅನುಭವ ಇರಬೇಕು. ಯಾಕಂದರೆ ಈಗ ಹೊಸಬ್ರದ್ದು ತುಂಬ ಜನದ ರಿಕ್ವೆಸ್ಟ್ ಬರ್ತಿದೆ ನಮ್ಗೆ ಮಾಡಿ ಅಂತ. ಬಟ್ ನಾವೇನು ಅಂದರೆ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಇನ್ಫ್ಲುಯೆನ್ಸಸ್ಸು ಈ ಥರ ಇರೋರನ್ನ ಎಂಕರೇಜ್ ಮಾಡ್ತಿಲ್ಲ. ಯಾಕಂದರೆ ಅಟ್ಲೀಸ್ಟ್ ನಮ್ಮ ನಟಿಯರಿಗೆ ಸಿಕ್ಕಲಿ, ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ಇರೋರಿಗೆ ಒಂದು ವೇದಿಕೆ ಸಿಕ್ಕಲಿ ಅನ್ನೋದು